ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ನಾನು ಡೆವಾಪ್ಸ್ ಮತ್ತು ಕ್ಲೌಡ್ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ್ಯಾವುದು ಇಂಪಾರ್ಟೆಂಟ್ ಟೂಲ್ಸ್ ಬೇಕಾಗುತ್ತೆ ಅವರಿಗೆ ಅಂತ ಇದೊಂದು ಇಮೇಜಲ್ಲಿದೆ. ನಮಗೆ ಕೋಡಿಂಗಿಗೆ ಬೇಕಾಗಿರೋದು ಗಿಟ್ ಲ್ಯಾಬು ಮತ್ತು ಗಿಟ್ ಹಬ್ಬು ಮತ್ತು ಬಿಟ್ ಬಕೆಟ್ ಅಂತ. ಅದಾದಮೇಲೆ ನಮಗೆ ಒಂದು ಕೋಡ್ ರೆಡಿ ಇರುತ್ತೆ, ಅದನ್ನು ಗಿಟ್ ಬಕೆಟಲ್ಲಿ ಡೆವಲಪರ್ ಪುಷ್ ಮಾಡಿದ ಮೇಲೆ ನಾವು ಆ ಕೋಡನ್ನು, ಆ ಸೆಟ್ ಆಫ್ ಕೋಡನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಪ್ಯಾಕೇಜ್ ಥರ ಕ್ರಿಯೇಟ್ ಮಾಡ್ತೀವಿ. ಸೊ ಅದಕ್ಕೆ ಬಿಲ್ಡ್ ಟೂಲ್ಸ್ ಅಂತ ಕರೀತಾರೆ. ಇಲ್ಲಿ ಸುಮಾರು ಬಿಲ್ಡ್ ಟೂಲ್ಸ್ ಇದ್ದಾವೆ. ಇಲ್ಲಿ ಆ್ಯಂಡ್ರಾಯ್ಡ್ ರಿಲೇಟೆಡ್ ಪ್ರಾಜೆಕ್ಟ್ಗಾಗಿ ಗ್ರೇಡಲ್ ಅಂತ ಬಿಲ್ಡ್ ಟೂಲ್ ಯೂಸ್ ಮಾಡ್ತಾರೆ. ಅದೇ ಜಾವಾ ಬೇಸ್ಡ್ ಪ್ರಾಜೆಕ್ಟ್ಗಾಗಿ ಮೇವನ್ ಅಂತ ಬಿಲ್ಡ್ ಟೂಲ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಟೆಸ್ಟಿಂಗಿಗೆ ಓಪನ್ ಸ್ಟ್ಯಾಕ್ ಯೂಸ್ ಮಾಡ್ತಾರೆ. ಅದಾದಮೇಲೆ CI/CD ಅಂದರೆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಮತ್ತು ಕಂಟಿನ್ಯೂಸ್ ಡೆಪ್ಲಾಯ್ಮೆಂಟ್ಗೆ ಜೆನ್ಕಿನ್ಸ್ನ ಯೂಸ್ ಮಾಡ್ತಾರೆ. ಜೆನ್ಕಿನ್ಸ್ ಒಳಗಡೆ ಮೇವನ್ ಕೂಡ ನಾವು ಇಂಟ್ರಿಗೇಟ್ ಮಾಡ್ಬೋದು. ಅದೇ ರೀತಿ ಸೋನಾರ್ ಕ್ಯೂಬು, ಕೋಡ್ ಚೆಕ್ಕಿಂಗು, ಕೋಡ್ ವಲ್ನರಬಿಲಿಟಿ ಚೆಕ್ ಮಾಡೋಕ್ಕೆ ಸೋನಾರ್ ಕ್ಯೂಬ್ ಕೂಡ ನಾವು ಯೂಸ್ ಮಾಡ್ಬೋದು. ನಾವು ಸೋನಾರ್ ಕ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೋನಾರ್ ಕ್ಯೂಬ್ ಅಂತ ಅಂದರೆ ನಾವು ಇವಾಗ ಡೆವಲಪರ್ ಕೋಡ್ ಬರ್ತಿರ್ತಾರೆ, ಆ ಕೋಡಲ್ಲಿ ಏನಾದ್ರು ವಲ್ನರಬಿಲಿಟೀಸ್ ಇದ್ದರೆ ಸೊ ಅದನ್ನು ನಾವು ಸೋನಾರ್ ಕ್ಯೂಬ್ ಸರ್ವರಿಗೆ ಪುಷ್ ಮಾಡಿ ಸೊ ಅಲ್ಲಿ ನಾವು ವಲ್ನರಬಿಲಿಟಿ ಚೆಕ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಬಗ್ಸ್ ಇತ್ತು ಅಂತ ನಾವು ರಿಪೋರ್ಟ್ ಮಾಡುತ್ತೆ. ಅದನ್ನು ಮತ್ತೆ ನಾವು ಡೆವಲಪರಿಗೆ ಹೇಳಿ ಅಥವಾ ಅವರು ಮತ್ತೆ ಅದನ್ನು ಸರಿ ಮಾಡಿ ಮತ್ತೆ ಪುಷ್ ಮಾಡ್ತಾರೆ. ಸೊ ಸೋನಾರ್ ಕ್ಯೂಬ್ ಇದಕ್ಕೆ ಯೂಸ್ ಆಗುತ್ತೆ. ಅದಾದಮೇಲೆ ನೀವು ಆ್ಯನ್ಸಿಬಲ್ ಮತ್ತು ಶೆಫ್ ಅಂತ ಇದೆ, ಇದು ಆಪ್ರೇಟಿಗೆ ಯೂಸ್ ಮಾಡ್ತೀವಿ ನಾವು. ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನಾವು ಗಿಟ್ನ 100 ಸರ್ವರಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ನಾವೇನು ಯೂಸ್ ಮಾಡಬೇಕು, ಆ್ಯನ್ಸಿಬಲ್ ನಾವು ಯೂಸ್ ಮಾಡ್ಬೋದು. ಸೊ ಅದೇ ರೀತಿ ಶೆಫ್ ಕೂಡ. ಮತ್ತು ನೀವು ಡೆಪ್ಲಾಯ್ಮೆಂಟ್ಗೆ AWS ಆದರೂ ಯೂಸ್ ಮಾಡ್ಬೋದು. AWS EC2 ಇದೆ, AWS ECS ಇದೆ, AWS EKS ಇದೆ. ಅದೇ ರೀತಿ ಡಾಕರ್ ಯೂಸ್ ಮಾಡ್ಕೊಂಡು ನಾವು AWS ECS ಅಲ್ಲಿ ನಾವು ಡೆಪ್ಲಾಯ್ ಮಾಡ್ಬೋದು. ಅದೇ ರೀತಿ ಕುಬರ್ನೆಟಿಸ್ ಕೂಡ ಅಡ್ವಾನ್ಸ್ಡ್ ಫೀಚರ್ ಆಫ್ ಡಾಕರ್ ಅಂತಲೇ ಹೇಳ್ಬೋದು. ಏನೇ ಆಗಲಿ ಸುಮ್ಮನೆ ಅಡ್ವರ್ಟೈಸ್ಮೆಂಟು ಮೊರೆ ಹೋಗಿ ಸುಮ್ಮನೆ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ಕ್ಲೀನಾಗಿ ಯೂಟ್ಯೂಬಲ್ಲಿ ಸಿಗೋ ಫ್ರೀ ರಿಸೋರ್ಸಿಂದಲೇ ನೀವು ಡೆವಾಪ್ಸ್ ಇಂಜಿನಿಯರ್ ಆಗ್ಬೋದು. ಮೇಯ್ನಾಗಿ ನೀವು ಡೆವಾಪ್ಸ್ ಇಂಜಿನಿಯರ್ ಆಗಬೇಕು ಅಂತಂದರೆ ಗಿಟ್ ಬಗ್ಗೆ, ಸೋರ್ಸ್ ಕೋಡ್ ರೆಪಾಸಿಟರೀಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಅದಾದಮೇಲೆ ಮೇವನ್ ಅಥವಾ ಗ್ರೇಡಲ್ ಅಂದರೆ ಬಿಲ್ಡ್ ಟೂಲ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. CI/CD ಟೂಲ್ ಆದ ಜೆನ್ಕಿನ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಅದೇ ರೀತಿ ಆ್ಯನ್ಸಿಬಲ್ ಬಗ್ಗೆ ಒಂದು ನಾಲೆಡ್ಜ್ ಇದ್ದರೆ ಸಾಕು. ಆಮೇಲೆ ಡಾಕರು, ಕುಬರ್ನೆಟಿಸು, ಮಾನಿಟರಿಂಗ್ ಟೂಲ್ಸು ತುಂಬ ಇದ್ದಾವೆ. ಪ್ರೊಮೆಥಿಯಸ್ ಮಾಡ್ಬೋದು, ಪ್ರೊಮೆಥಿಯಸ್ ಇದೆ. ಅದೇ ರೀತಿ ಗ್ರಾಫಾನ ಅಂತ ಕೂಡ ಇದೆ. ಅದೇ ರೀತಿ ಡೇಟಾಡಾಗ್ ಅಂತಲೂ ಇದೆ. ಮಾನಿಟರಿಂಗ್ ಟೂಲ್ ಬಗ್ಗೆ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾನಿಟರ್ ಮಾಡೋಂಗಿದ್ರೆ ಅಥವಾ ನಿಮ್ಮ ಪಾಡ್ಸ್ ಆಗಿರ್ಬೋದು, ಕುಬರ್ನೆಟಿಸು, ಆಮೇಲೆ ಡಾಕರ್ ಕಂಟೇನರ್. ನೀವು ಮೇಯ್ನಾಗಿ ನಮಗೆ ಜಾಬ್ ಯಾರು ಕೊಡಿಸ್ತಾರೆ ಅವ್ರ ಹತ್ರ ನಾವು ಅಮೌಂಟ್ ಹಾಕಿ ಅವ್ರಿಗೆ ಜಾಬ್ ಕೊಡಿಸ್ತಾರೆ, ನಮಗೆ ನಾವು ಕಲಿತೀವಿ ಹಂಗೆ ಹಿಂಗೆ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅದೆಲ್ಲ ತಪ್ಪು. ನೀವೇ ಸ್ವತಃ ಜಾಬ್ ಹುಡ್ಕೋ ರೀತಿ ಇರಬೇಕು. ಸೋ ಮೆನಿ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ನೌಕರಿ ಇದೆ, ಲಿಂಕ್ಡ್ಇನ್ನಲ್ಲಿದೆ, ಎಲ್ಲ ಇದೆ. ನಾನು ಇವತ್ತಿಂದ ಕನ್ನಡಿಗರಿಗೋಸ್ಕರನೇ ನಾನು ಡೆವಾಪ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ನನಗೆ ಸಾಧ್ಯ ಆದಷ್ಟು ನನಗೇನು ನಾಲೆಡ್ಜ್ ಇದೆಯಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಟೀಚ್ ಮಾಡ್ತೀನಿ. ಇದರಿಂದ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯುವರ್ಸ್ VK.